ಬಿಜಿಎಸ್ ಆಸ್ಪತ್ರೆಗೆ ಮತ್ತೆ ದರ್ಶನ್ ಅವರು ಬರ್ತಾರೆ. ಸೊ ಬಂದ ನಂತರದಲ್ಲಿ ಅವರ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ. ಆಸ್ಪತ್ರೆಗೆ ವಾಪಸ್ ಆಗ್ತಾ ಇದ್ದಾರೆ ದರ್ಶನ್. 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಬೇಲ್ನ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗಿತ್ತು, ಸಹಿ ಹಾಕಬೇಕಾಗಿತ್ತು, ಶ್ಯೂರಿಟಿದಾರರು ಕೂಡ ಸಹಿ ಹಾಕಬೇಕಿತ್ತು. ಈ ಎಲ್ಲ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ನಂತರದಲ್ಲಿ ಅಲ್ಲಿಂದ ನಿರ್ಗಮಿಸಿದ್ದಾರೆ. ನೇರ ಅವರ ಕಾರು ಬಿಜಿಎಸ್ ಆಸ್ಪತ್ರೆ ಕಡೆ ಹೋಗುತ್ತೆ. ಗುರುವಾರದವರೆಗೂ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ದರ್ಶನ್ ಪಡೆಯಲಿದ್ದಾರೆ ಅಂತ ತಿಳಿದು ಬಂದಿದೆ. ಅವರ ಪರ ವಕೀಲ ಸುನಿಲ್ ಪಬ್ಲಿಕ್ ಟಿವಿಗೆ ಈ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಆಸ್ಪತ್ರೆಗೆ ಹೋಗ್ತಾರೆ, ಅವ್ರನ್ನ ಟ್ರೀಟ್ಮೆಂಟ್ ಇನ್ನೂ ಕೂಡ ಕಂಟಿನ್ಯೂ ಆಗಬೇಕಾಗಿದೆ. ಇಲ್ಲಿ ಬೇಲ್ ಪ್ರೊಸೀಜರ್ ಪೂರ್ಣ ಆಗಬೇಕಾದ ಕಾರಣದಿಂದಾಗಿ ಅವರು ಹೊರಗೆ ಬಂದಿದ್ರು. ಮತ್ತೆ ಆಸ್ಪತ್ರೆಗೆ ಹೋಗ್ತಾರೆ, ಅವರ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗುತ್ತೆ ಅನ್ನೋ ಬಗ್ಗೆ ದರ್ಶನ್ ಪರ ವಕೀಲ ಸುನಿಲ್ ಅವರು ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಪಕ್ಕಾ ಆಗಿದೆ ದರ್ಶನ್ ಅವರು ಆಸ್ಪತ್ರೆಗೆ ಹೋಗ್ತಾರೆ ಅನ್ನೋ ವಿಚಾರ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ. ಈಗ ದರ್ಶನ್ ಅವರ ಪರ ವಕೀಲರು ಮತ್ತೆ ಬಿಜಿಎಸ್ ಆಸ್ಪತ್ರೆಗೆ ಹೋಗ್ತಾರೆ ಅಂತ ತಿಳಿಸಿದ್ರಿಂದಾಗಿ ಅವರು ಆಸ್ಪತ್ರೆಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಟ್ ಮಧ್ಯಂತರ ಜಾಮೀನನ್ನ ಈ ಹಿಂದೆ ಕೊಟ್ಟಂತಹ ಸಂದರ್ಭದಲ್ಲಿ ಕೋರ್ಟ್ ಒಂದು ಷರತ್ತನ್ನ ಕೂಡ ವಿಧಿಸಿತ್ತು, ಆಸ್ಪತ್ರೆಯಿಂದ ಯಾವುದೇ ರೀತಿಯಾದಂತಹ ಚಿಕಿತ್ಸಾ ಮಾಹಿತಿಯನ್ನ ಬಹಿರಂಗಗೊಳಿಸಬಾರದು ಅಂತ. ಈಗ ಆ ರಿಸ್ಟ್ರಿಕ್ಷನ್, ಆ ರೂಲ್ಸ್ಗಳು ಏನು ಇಲ್ಲದೆ ಇರೋದ್ರಿಂದ ಆಸ್ಪತ್ರೆ ಮೂಲಗಳು ಬೇರೆ ಮಾಹಿತಿಗಳನ್ನ ಅವರ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ದಿವ್ಯಾ, ಖಂಡಿತವಾಗೂ ಆಸ್ಪತ್ರೆಯ ಮೂಲಗಳು ಅವರ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಅವರು ಪ್ರಚಾರವನ್ನ ಮಾಡಬಹುದು, ಜೊತೆಗೆ ಮಾಹಿತಿಯನ್ನ ಕೊಡಬಹುದು. ಆದ್ರೆ ಆಸ್ಪತ್ರೆಯವರು ಆ ನಿರ್ಧಾರಕ್ಕೆ ಬರ್ತಾ ಇಲ್ಲ. ಯಾಕೆಂತಂದ್ರೆ ಲೀಗಲಿ ಸಮಸ್ಯೆ ಆಗುತ್ತೆ ಅನ್ನೋ ಅಂತೇಳಿ ಅವರು ಮಧ್ಯದಿಂದನೂ ಕೂಡ ಅದೇ ನಡೆಯನ್ನ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಯಾವುದೇ ಸಣ್ಣ ಮಾಹಿತಿಯನ್ನು ಕೂಡ ಬಿಟ್ಟುಕೊಟ್ಟಿರ್ಲಿಲ್ಲ. ಈಗ ಅವ್ರಿಗೆ ಬೇಲ್ ಸಿಕ್ಕಿದೆ, ಕೋರ್ಟ್ ನಿಂದ ಯಾವುದೇ ರಿಸ್ಟ್ರಿಕ್ಷನ್ಗಳಿಲ್ಲ ಆಸ್ಪತ್ರೆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ. ಆ ಕಾರಣವನ್ನ ಇಟ್ಕೊಂಡು ಇನ್ನು ಮುಂದೆ ಆದ್ರೂ ಬಿಜಿಎಸ್ ಆಸ್ಪತ್ರೆ ವೈದ್ಯರು ಅವ್ರಿಗೆ ನೀಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟ್ ನ ಬಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿ ಮಾಧ್ಯಮಗಳಿಗೆ ಮಾಹಿತಿಯನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನ ಕಾದ್ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಬಿಜಿಎಸ್ ಆಸ್ಪತ್ರೆ ವೈದ್ಯರು ಆ ನಡೆಯನ್ನ ಅನುಸರಿಸ್ತಾ ಇಲ್ಲ, ಅದನ್ನ ಮಾಹಿತಿಯನ್ನ ಬಿಟ್ಟುಕೊಡುವಂತ ಗೋಜಿಗೂ ಕೂಡ ಹೋಗ್ತಾ ಇಲ್ಲ. ಅವರು ಸೀಕ್ರೆಟ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸೀಕ್ರೆಟ್ ಮೇಂಟೈನ್ ಮಾಡುವಂತ ವಿಚಾರ ಏನಿದೆ ಅನ್ನುವಂಥದ್ದು ಪ್ರಶ್ನೆ ಮೂಡ್ತಾ ಹೋಗುತ್ತೆ. ಯಾಕೆಂತಂದ್ರೆ ಇದು ಅವ್ರು ಕೊಡ್ತಾ ಇರ್ತಕ್ಕಂಥ ಟ್ರೀಟ್ಮೆಂಟ್ ಏನ್ ಕೊಡ್ತಾ ಇದಾರೆ, ಆ ತುರ್ತಾಗಿ ಆಪರೇಷನ್ ಆಗ್ಬೇಕು ಅಂತ ಹೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೂ ಕೂಡ ಇನ್ನೂ ಆಪರೇಷನ್ ಮುಕ್ತಾಯ ಆಗಿಲ್ಲ, ಆಪರೇಷನ್ ಮಾಡ್ತಿಲ್ಲ. ಇದರ ಬಗ್ಗೆ ಆದ್ರೂ ಕೂಡ ಬಿಜಿಎಸ್ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನ ಬಿಟ್ಕೊಡ್ಬೇಕಾಗಿತ್ತು, ಅದನ್ನು ಕೂಡ ಬಿಟ್ಕೊಟ್ಟಿಲ್ಲ. ಇನ್ನು ಮುಂದೆ ಬಿಟ್ಕೊಡ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಖಚಿತತೆ ಇಲ್ಲ. ಅವರು ಕೂಡ ದರ್ಶನ್ ಅವರು ಹೇಗೆ ಹೇಳ್ತಾರೋ ಹಾಗೆ ಕೇಳ್ಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ಒಂದು ಅನುಮಾನಗಳು ಮೂಡ್ತಾ ಹೋಗುತ್ತೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಆದ್ರೂ ಕೂಡ ಅವ್ರಿಗೆ ಬೇಲ್ ಸಿಕ್ಕಿದೆ, ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಯಾವುದೇ ರಿಸ್ಟ್ರಿಕ್ಷನ್ಗಳಿಲ್ಲ. ಇನ್ನು ಮುಂದೆ ಅವ್ರಿಗೆ ಕೊಡ್ತಕ್ಕಂತ ಟ್ರೀಟ್ಮೆಂಟ್ ಏನ್ ಕೊಡ್ತೀವಿ, ಕನ್ಸರ್ವೇಟಿವ್ ಕೊಡ್ತೀವ, ಫಿಸಿಯೋಥೆರಪಿ ಮಾಡ್ತೀವ, ಅಥವಾ ಆಪರೇಷನ್ ಏನಾದ್ರು ಒಂದು ವಾರ ಬಿಟ್ಟೇನಾದ್ರು ಮಾಡ್ತೀವ, ಅದ್ರ ಬಗ್ಗೆ ಆದ್ರೂ ಕೂಡ ತಿಳ್ಕೊಡ್ಬೇಕಾಗುತ್ತೆ. ಪಬ್ಲಿಕ್ ಟಿವಿ ಈ ಮೊದಲೇ ಹೇಳಿತ್ತು, ದರ್ಶನ್ ಅವರು ಆಪರೇಷನ್ ಇಲ್ದರೆ ಇನ್ನೂ 1 ವಾರಗಳ ಕಾಲ ಬಿಜಿಎಸ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಡಿಸ್ಚಾರ್ಜ್ ಆಗ್ತಾರೆ ಅಂತ. ಈಗ ಅದರಂತೆಯೇ ಈಗ ಮತ್ತೆ ಅವರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಬಿಜಿಎಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾಗಿ ಅವ್ರಿಗೆ ಇರ್ತಕ್ಕಂತ ಸಮಸ್ಯೆಗೆ ಆಪರೇಷನ್ ಮಾಡಬೇಕು ಅಂತಾನೆ ಇತ್ತು. ಆದ್ರೆ ಬಿಜಿಎಸ್ ಆಸ್ಪತ್ರೆ ವೈದ್ಯರು ಆಪರೇಷನ್ ಮಾಡದೇ ಇರುವಂತದ್ದು ಅವರ ನಡೆಯ ಬಗ್ಗೆನೂ ಕೂಡ ಅನುಮಾನಗಳು ಮೂಡ್ತಾ ಹೋಗುತ್ತೆ. ಇನ್ಮುಂದೆ ಬಿಜಿಎಸ್ ಆಸ್ಪತ್ರೆ ವೈದ್ಯರು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಬಿಟ್ಕೊಡ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ದಿವ್ಯಾ. ಓಕೆ ಲೋಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.